ಅತ ಮಳೆ ಆಗ್ತಾ ಇದ್ರೆ ಇತ್ತ ಇಡೀ ಕರುನಾಡಲ್ಲಿ ಬರ ಸಿಡಿಲು ಬಡಿಯೋದಕ್ಕೆ ಶುರು ಮಾಡಿದೆ. ಮಳೆಗಾಲ ಶುರುವಾಗಿ 1 ತಿಂಗಳಾದರೂ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಕಷ್ಟಪಟ್ಟು ಸಾಕಿದ್ದ ತೋಟಗಳನ್ನ ರೈತರೇ ನಾಶ ಮಾಡ್ತಿದ್ದಾರೆ. ಕರುನಾಡಿಗೆ ಬರ ಸಿಡಿಲು, ಅನ್ನದಾತರು ಕಂಗಾಲು. ಎಲ್ಲೆಡೆ ಕಾಡ್ತಿದೆ ಜಲಕ್ಷಾಮ, ಬರಿದಾಗ್ತಿವೆ ಜಲಾಶಯ. ಮಂಗಳೂರಿನಲ್ಲಿ ಮರಣ ಮಳೆ ಬೀಳ್ತಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ 3 ಬಲಿಯಾಗಿ ಹೋಗಿದ್ದಾರೆ. ಆದರೆ ಉಳಿದೆಲ್ಲ ಭಾಗದಲ್ಲಿ ಹನಿ ಮಳೆಯಾಗ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಿಟ್ರೆ ಬೇರ್ಯಾವ ಜಿಲ್ಲೆಗಳಲ್ಲೂ ವರುಣದೇವ ಕೃಪೆ ತೋರ್ತಿಲ್ಲ. ಹೀಗಾಗಿ ಎಲ್ಲೆಲ್ಲೋ ಭೀಕರ ಬರದ ಛಾಯೆ ಆವರಿಸಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಬೆಳೆ ಉಳಿಸ್ಕೊಳ್ಳೋದಕ್ಕೆ ಟ್ಯಾಂಕರ್ ಮೂಲಕ ನೀರು ಹಾಯಿಸುತ್ತಿದ್ದು ಹಲವು ಕಡೆಗಳಲ್ಲಿ ಮಕ್ಕಳಂತೆ ಸಾಕಿದ್ದ ಅಡಿಕೆ ತೋಟಗಳನ್ನ ಕಡ್ದು ಹಾಕ್ತಿದ್ದಾರೆ. ಈ ಬಾರಿಯ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಿಜಕ್ಕೂ ಭಯ ಆಗ್ತಿದೆ. ಇದೇ ರೀತಿ ಮಳೆ ಬಾರದೇ ಇದ್ರೆ ಪರಿಸ್ಥಿತಿ ಹೇಗೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಆಗ್ತಿಲ್ಲ. ಈಗಾಗಲೇ ಮುಂಗಾರು ಮಳೆ ಶುರುವಾಗಿ 1 ತಿಂಗಳೇ ಆಗೋಯ್ತು. ಎಲ್ಲೂ ಕೂಡ ಕೆರೆ ಕಟ್ಟೆಗಳು ತುಂಬಿಲ್ಲ. ಹೀಗಾಗಿ ರೈತರ ಪಾಡು ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಕಾರ್ಮೋಡ ಆವರಿಸುವುದಕ್ಕೆ ಶುರುವಾಗಿದೆ. ಜೂನ್ ತಿಂಗಳಲ್ಲಿ 29% ಮಳೆಯ ಕೊರತೆಯಾಗಿದೆ. ಅಲ್ಪ ಸ್ವಲ್ಪ ಬಿದ್ದ ಮಳೆಗೆ ಈಗಾಗಲೇ 68% ಬಿತ್ತನೆ ಕಾರ್ಯ ಮುಗಿದು ಹೋಗಿದೆ. ಸೋಯಾಬೀನ್, ಹೆಸರು, ಉದ್ದು, ಕಬ್ಬು, ಭತ್ತ ಬಿತ್ತನೆ ಮಾಡಿದ್ದು ಬೀಜಗಳೆಲ್ಲವೂ ಮೊಳಕೆಯೊಡೆಯೋದಕ್ಕೆ ಶುರುವಾಗಿದೆ. ಆದರೆ ಹನಿ ಮಳೆಯೂ ಕೂಡ ಬೀಳ್ತಿಲ್ಲ. ಹೀಗಾಗಿ ರೈತರ ಪಾಡು ಹೇಳತೀರದಂತಾಗಿದೆ. ಮಳಿ ಭರವಸೆ ಮೇಲೆ ಬಿತ್ತನೆ ಮಾಡಿದಾರು, ಕಂಡಾಪಟ್ಟಿ ಖರ್ಚು ಮಾಡಿ ಎಲ್ಲರೂ 90% ಜನ ಎಲ್ಲ ಬಿತ್ತನೆ ಮಾಡಿ ಇದು ಮಾಡಿದಾರು. ಆದ್ರೆ ಇದು ಮಳೆ ಹಾಕೋ ಒಂದು ಸ್ವಲ್ಪ ಬೀಳವತ್ತು, ಸುಮ್ಮ ಬಂದಂಗೆ ಮಾಡೋದು, ಬಿಸಿಲು ಬೀಳೋದು ಈ ಥರ ಆಗತ್ತೈತಿ. ಈಗ ಮುಂಚೆನೂ 2 ವರ್ಷ ಆಯ್ತು ಒಟ್ಟ ಸ್ವಲ್ಪ ಕಮ್ಮಿ ಪ್ರಮಾಣದಾಗ ಮಳೆ ಆಗೈತಿ. ಪೂರಾ ಎಲ್ಲ ಮಂದಿ ಈಗ ಮೆಣಸಿನಕಾಯಿ ಅವು ಇವು ಕಾಯಿಪಲ್ಲೆ ಮಾಡತ್ತಿರಲ್ಲ, ಅವೆಲ್ಲ ಟ್ಯಾಂಕರ್ದಿಂದ ನೀರು ಹಾಕ್ತಾ ಇದ್ದಾರೆ. ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಒಳ್ಳೆಯ ಮಳೆಯಾಗತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೋವಿನ ಜೋಳ ಹಾಗೂ ಕ್ಯಾಪ್ಸಿಕಮ್ ನಾಟಿ ಮಾಡಿದ್ರು. ಆದ್ರೀಗ ಹನಿ ಮಳೆ ಆಗ್ತಿಲ್ಲ. ಹೀಗಾಗಿ ಚಿಗುರೊಡೆದ ಬೆಳೆ ಒಣಗೋದಕ್ಕೆ ಶುರುವಾಗಿದ್ದು ಟ್ಯಾಂಕರ್ ಮೂಲಕ ನೀರು ಹರಿಸ್ತಿದ್ದಾರೆ. ಒಂದು ಟ್ಯಾಂಕರ್ಗೆ 3 ರಿಂದ 4 ಸಾವಿರ ರೂಪಾಯಿ ಕೊಡ್ತಿದ್ದಾರೆ. ಬಿತ್ತನೆ ಆಗ್ಲಾಕ ಒಂದು 30,000 ರೂಪಾಯಿ ಎಕರೆ ಖರ್ಚು ಬಂದೈತಿ. ಈ ತರದ ನಮ್ ಬದುಕಾಗೈತಿ. ಟ್ಯಾಂಕರ್ಲಿ ತಂದ ಹಾಕ್ಲಾಗ್ತಿದೀವ್ರಿ. 1 ಟ್ಯಾಂಕರ್ಗ ನೀರ್ ತಗೋಬೇಕಾದ್ರೆ 4,000 ಬಾಡಿಗೆ ಆಗ್ತೈತ್ರಿ. ಮತ್ತ 1 ವಾರಗ ಇಲ್ಲ ಅಂದ್ರೆ ಟ್ಯಾಂಕರ್ ಹೋಗ್ತೈತ್ರಿ. ಅದಕ್ಕೆ 35,000 ರೂಪಾಯಿ ಖರ್ಚು ಬರ್ತೈತ್ರಿ ನೀರು ಹಾಕ್ಲಾಕ. ಇಂತ ನಮ್ ಬದುಕಾಗೈತ್ರಿ. ಕೋಟೆನಾಡು ಚಿತ್ರದುರ್ಗದಲ್ಲೂ ಭೀಕರ ಬರಗಾಲ ಆವರಿಸಿದೆ. ಈ ಬಾರಿ ವಾಡಿಕೆ ಮಳೆಯೂ ಆಗದೆ ಅನ್ನದಾತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಬೋರ್ವೆಲ್ಗಳೆಲ್ಲವೂ ಬತ್ತಿ ಹೋಗಿದ್ದು ಹುಣಸೇಕಟ್ಟೆ ಗ್ರಾಮದಲ್ಲಿ ಅಡಿಕೆ ತೋಟಗಳು ಒಣಗಿ ನಿಂತಿವೆ. 3-4 ವರ್ಷಗಳಿಂದ ಮಗುವಂತೆ ಸಾಕಿದ್ದ ಅಡಿಕೆ ಮರಗಳು ಒಣಗಿದ್ದು ದಿಕ್ಕು ಕಾಣದ ರೈತರು ತಮ್ಮ ಕೈಯಾರೆ ಕಡ್ದು ಹಾಕಿದ್ದಾರೆ. ನಾವಿನ್ನ ಫಸಲು ತಾಂಡಲ್ಲ ಅಡಿಕೆ. ಇಲ್ಲಿ ಬಹಳ ಜನ ಇನ್ನ ಒಂಬಾಳೆ ಈಗಿನ್ನ ಇದಾಗ್ತದವೆ, ಎಲ್ಲ ಒಣಗ್ತಾ ಇದಾವೆ. 1000 ಅಡಿ 500 ಅಡಿ 800 ಅಡಿ ಹೊಡೆದ್ರು ಅಂತರ್ಜಲ ನೀರ್ ಸಿಗ್ತಿಲ್ಲ. ಅಕಸ್ಮಾತ್ ನೀರ್ ಬಿದ್ದವಕ್ಕೆ 5-6 ಲಕ್ಷ ಖರ್ಚು ಮಾಡಿ ಮೋಟರ್ ಇಳಿಸಿದ್ರು ಸಹ ಒಂದೇ ವಾರದಾಗ ನೀರು ನಿಂತು ಹೋಗ್ತದವ್. ನಮ್ಗೆ ಭದ್ರ ಮೇಲ್ದಂಡ ನೀರ್ ಬರ್ತಾವಂತ ಹೇಳೇನೆ ನಾವು ಇವನ್ನೆಲ್ಲ ಹೂವು ಬೆಳೆಯೋದ್ ಬಿಟ್ಟು ಅಡಿಕೆಗೆ ಬಂದ್ವಿ. ಈಗ ಅಡಿಕೆ ಗಿಡ ಕಡ್ದಾಕ ಪರಿಸ್ಥಿತಿ ಬಂದತೆ. ಒಟ್ಟಲ್ಲಿ ಇಡೀ ಕರ್ನಾಟಕದಲ್ಲಿ ಬರದ ಕಾರ್ಮೋಡ ಆವರಿಸಿದೆ. ಇನ್ನೂ ಮಳೆಗಾಲ ಮುಗ್ದಿಲ್ಲ. ಮುಂದಾದ್ರೂ ಒಳ್ಳೆಯ ಮಳೆಯಾಗಲಿ, ನದಿ ಜಲಾಶಯಗಳಿಗೆಲ್ಲ ಜೀವಕಳೆ ಬರಲಿ ಅನ್ನೋದೇ ಎಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.